ವೆಂಕಟನಾಥ, ಅರ್ಥ ಆಗದಿರೋ ತರ ಮಾತಾಡಿ ತಲೆ ಕೆಡಿಸ್ಬೇಡ ಕಣೋ. ಹೌದು, ಮತ್ತೆ ಮೊದ್ಲೇ ಹೊಟ್ಟೆ ಹಸಿತಾ ಇದೆ, ತಲೆ ತಿಂತಾನೆ. ಹಸುವಾಗ್ತಿದೆ ತಿಲಕ. ಹೌದು, ನೀವೊಂದ್ ಚಮತ್ಕಾರ ತೋರ್ಸ್ಲಾ? ಯಾರಲ್ಲಿ? ಹೆಂಗೋ ಈ ಚಮತ್ಕಾರ? ಎಷ್ಟು ಧೈರ್ಯ ನಿಂಗೆ? ನನ್ ಮುನ್ನೆನೆ ತೆಗ್ತೀಯ? ಕ್ಷಮಿಸಿ ಬುದ್ಧಿ, ಬೆಳಗ್ಗೆ ಉಪ್ಸಾರು ಮುದ್ದೆ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟೆ, ಅದಕ್ಕೆ ತೇಗ್ ಬಂತು ಬುದ್ಧಿ. ಊಟ ಆಗೋಯ್ತಾ? ಹಾ ಬುದ್ಧಿ. ಎಷ್ಟು ಧೈರ್ಯ ನಿಂಗೆ ಊಟ ಮಾಡಕ್ಕೆ? ಊಟ ಮಾಡಕ್ಕೆ ಧೈರ್ಯ ಏನಕ್ಕೆ ಬೇಕು ಬುದ್ಧಿ? ಹೊಟ್ಟೆ ಹಸಿವಿದ್ರೆ ಸಾಕು. ಮುಚ್ಚ ಬಾಯ್, ನನಗೆ ಎದುರು ಮಾತಾಡ್ತೀಯ? ಇವತ್ತು ಏಕಾದಶಿ, ಯಜಮಾನ್ರು ನಾವೇ ಊಟ ಮಾಡಿಲ್ಲ ಅಂದ್ರೆ ನೀನ್ ಹೆಂಗ ಊಟ ಮಾಡ್ತೀಯಾ? ಏಕಾದಶಿ ಅಂದ್ರೆ? ಏಕಾದಶಿ ಅಂದ್ರೆ ಏಕಾದಶಿನೇ. ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆನಾ? ಹೌದು, ಬಾಳೆ ತೋಟಕ್ಕೆ ಹೋಗಿ ಒಂದ್ ಗೊನೆ ಬಾಳೆ ತಗೊಂಬ. ಹೋಗೋ. ಹೊಟ್ಟೆದಾಯ್ತಲ್ಲ, ಹೊರಡು. ನಿನ್ ಬಲೆ ಕಿಲಾಡಿ ಕಣೋ. ಎಲ್ಲ ನಿಮ್ಮ ಅಪ್ಪನ್ ತರ. ನಮ್ಮ ಅಪ್ಪನ್ ತರ ಅಲ್ಲ, ನಮ್ ತಾತನ್ ತರ. ಬೇಡ ಭೋಗೇಂದ್ರ, ನಾನು ತಿನ್ನಲ್ಲ ಅಂತ ಆಣೆ ಮಾಡಿದ್ದೀನಿ. ನಿನ್ನಿಷ್ಟ. ತಿನ್ನಿ ಎಲ್ಲರೂ. ಲೋ, ಮನೇಲಿ ಉಪವಾಸ ಮಾಡಕ್ ಹೇಳಿದಾರೆ. ನಾವು ತಿನ್ನೋದು ಯಾರಾದ್ರೂ ನೋಡ್ಬಿಟ್ರೆ? ನೋಡ್ದು ಯಾರಂಗ್ ತಿನ್ನೋದು? ಹೇಗೆ? ಹಿಂಗ್ ಮುಚ್ಕೊಳೋದು, ಹಿಂಗ್ ತಿನ್ನೋದು. ತಿನ್ನಿ. ಕೊಡೆ, ನಾನು ಈಗಲೂ ಹೊಟ್ಟೆ ಹಸಿತಿದೆ. ಏನಾದ್ರು ಚಮತ್ಕಾರ ಮಾಡೋ. ಚಮತ್ಕಾರ? ಓ ವೆಂಕಟನಾಥ, ಆ ಮಾವನ ಹಣ್ಣು ಕೊಡೋ. ಹೆಂಗಿದ್ರು ನೀನ್ ತಿನ್ನಲ್ವಲ್ಲ? ಅದು ಈಗಿಲ್ಲ. ಇಲ್ಲ ಅಂದ್ರೆ? ಓ, ತಿನ್ಕೊಂಬಿಟ್ಟ? ನಮ್ಗೆಲ್ಲ ಉಪದೇಶ ಮಾಡಿ ಒಬ್ನೇ ಗುಪ್ತಾಗಿ ತಿನ್ಕೊಂಬಂದಿದ್ಯಾ? ನಮ್ ತರನೇ ಮುಖ ಮುಚ್ಕೊಂಡ್ ತಿಂದ ಇಲ್ಲ ಹಂಗೆ ತಿಂದ? ಇಲ್ಲ ಕಣೋ, ಬಾಯಿ ಮುಚ್ಕೊಂಡು ತಿಂದಿರ್ತಾನೆ. ಹೇಳದ ಆಚಾರ, ತಿನ್ನದ್ ಮಾವನ್ ಕೈ. ಹೋಗ್ಲಿ ಬಿಡು, ನಮ್ಮಂಗೆ ಅವನ್ಗೂ ಹಸುವಾಗಿರ್ಬೋದು. ನಾವ್ ತಿಂದಂಗೆ ಅವನು ತಿಂದಿರ್ತಾನೆ, ಅದಕ್ಕೆ ಯಾಕೆ ಹಂಗಸ್ಬೇಕು? ಹಂಗಸಿದ್ದು ತಿಂದಿದ್ದಕ್ಕಲ್ಲ, ಸುಳ್ಳೇಳಿ ಕದ್ದು ತಿಂದಿದ್ದಕ್ಕೆ. ಅವ್ರ ಅಪ್ಪನ್ ಮುಂದೆ ತಿನ್ನಲ್ಲ ಅಂತ ಆಣೆ ಮಾಡಿ ತಿಂದಿದ್ದಾನಲ್ಲ, ಅದಕ್ಕೆ. ತಿಂದ್ರೆ ನಮ್ ತರ ಎಲ್ಲರ ಮುಂದೆ ತಿನ್ಬೇಕಪ್ಪ. ನಾನು ನಂತರ ಇರೋನು, ನಿಂತರ ಅಲ್ಲ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ನಮ್ಮ ಅಪ್ಪ ಅಮ್ಮ ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ. ಹೇಳ್ಕೊಟ್ಟಿದ್ದಾರೆ. ಕಳ್ತನವಾಗಿ ಹೇಗ್ ತಿನ್ನೋದಂತ ಹೇಳ್ಕೊಟ್ಟಿದ್ದಾರೆ. ಈಗ ನಾನು ಹೇಳಿ ಹಾಕೊಡ್ತೀನಿ. ಇಲ್ಲಿ ನಿನಗ್ ಮಾತು ಕೊಟ್ಟಿದ್ದಾನೆ, ಅಲ್ಲಿ ನನಗ್ ಮಾತು ಕೊಟ್ಟಿದ್ದಾನೆ. ಇಬ್ಬರ ಆಣೆ ಮಧ್ಯೆ ಸಿಕ್ಕಾಕೊಂಡು ವೆಂಕಟನಾಥ ಮೌನವಾಗ್ಬಿಟ್ಟಿದ್ದಾನೆ. ನನ್ನ ಪ್ರತಿಷ್ಠೆ ಉಳಿಸ್ಕೊಬೇಕನ್ನೋ ಕಾರಣಕ್ಕೆ ನಾನು ಸತ್ಯ ಹೇಳಲಿಲ್ಲ ಅಂದ್ರೆ ನನಗೋಸ್ಕರ ಇಷ್ಟೆಲ್ಲ ಮಾಡಿರೋ ಈ ಮಗುಗೆ ಅನ್ಯಾಯ ಮಾಡ್ದಂಗಾಗುತ್ತೆ. ಇವನ್ಗೆ ಈ ಸಿಹಿ ಉಂಡೆ ಕೊಟ್ಟು ಹೋಗೋಣ ಅಂತ ಬಂದೆ, ಆದ್ರೆ ಇಲ್ಲಿ ಇವನ್ಗೆ ಅಗ್ನಿ ಪರೀಕ್ಷೆನೇ ನಡೀತಾ ಇದೆ. ಸತ್ಯ ತಿಳಿದೆ, ದುಡುಕ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು.
ಅಯ್ಯೋ ಅಪ್ಪ, ಏನ್ ಮಾಡ್ತಿದ್ದೀರಾ ನೀವು? ನಾನೇನೇ ಮಾಡಿದ್ರು ಅದ್ ನೀವು ಕಲ್ಸಿರೋ ಪಾಠ ಅಪ್ಪ. ಕೆಲವೊಮ್ಮೆ ನಾವ್ ಹೇಳೋ ಸತ್ಯದಿಂದ ಒಬ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ಮೌನವಾಗಿರೋದೇ ಶ್ರೇಷ್ಠ ಅಂತ ನೀನೇ ಹೇಳ್ಕೊಟ್ಟಿದ್ದಲ್ಲಪ್ಪ. ಉಪವಾಸ ಮುರಿದಿದ್ರಿಂದ ಸಾವಿತ್ರಮ್ಮಜ್ಜಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ನಾನು ಸತ್ಯ ಹೇಳಲಿಲ್ಲ ಅಪ್ಪ. ರೀ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಭಾವುಕರಾಗ್ತಿದ್ದೀರಾ? ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ಒಬ್ಬ ತಂದೆಯಾಗಿ ಪ್ರಾಮಾಣಿಕವಾಗಿ ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳೋದು ನಿಮ್ ಕರ್ತವ್ಯ. ನೀವ್ ಅದನ್ನೇ ಮಾಡಿದೀರಾ. ನೀವ್ ಇಷ್ಟೊಂದು ಹತಾಶರಾಗಿರೋದು ನೋಡಿದ್ರೆ ಏನಾಗ್ಬಿಡತ್ತೋ ಅಂತ ನಂಗೆ ಭಯ ಆಗತ್ತೆ. ಹೌದು ತಿಮ್ಮಣ್ಣ, ನೀನೇ ಬಂಗಾರ ಅಂದ್ರೆ ನಿನ್ ಮಗ ಗುಣದಲ್ಲಿ ನಿನ್ನನ್ನು ಮೀರಿಸ್ತಾನೆ. ಇಂಥ ಮಗನ್ ಪಡೆದಿದ್ಕೆ ಸಂತೋಷ ಪಡು. ತಗೋ. ಅಜ್ಜಿ, ಏಕಾದಶಿ ದಿವಸ ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ವೆಂಕಟನಾಥ, ನೀನಿವತ್ತು ಹಸುವನ್ನಷ್ಟೇ ಗೆದ್ದಿಲ್ಲ, ಜನರ ಮನಸ್ಸನ್ನ ಗೆದ್ದಿದ್ಯಾ, ಅವ್ರ ಹೃದಯ ಗೆದ್ದಿದ್ಯಾ. ಜನರನುರಾಗಿ ಜನರಲೆ ಸಾಗಿ